₹1,00,000 ಮನೆ ಓನರ್, ರಿಯಲ್ ಎಸ್ಟೇಟ್ನಲ್ಲಿ ಹೊಸ ಕ್ರಾಂತಿ. ನಮಸ್ಕಾರ ಸ್ನೇಹಿತರೆ, ನೀವು ಶೇರ್ ಮಾರ್ಕೆಟ್ನಲ್ಲಿ ಟಾಟಾ, ಇನ್ಫೋಸಿಸ್ ಅಥವಾ ರಿಲಯನ್ಸ್ ಶೇರುಗಳನ್ನು ಈಸಿಯಾಗಿ ಕೊಳ್ಳೋ ಹಾಗೆ ಮುಂಬೈನಲ್ಲಿ, ಬೆಂಗಳೂರಿನಲ್ಲಿ ಒಂದು ಐಷಾರಾಮಿ ಬಿಲ್ಡಿಂಗ್ ಅನ್ನ ಕೇವಲ ₹10,000 ಕೊಂಡುಕೊಳ್ಳೋಕೆ ಸಾಧ್ಯ ಆದರೆ ಹೇಗಿರುತ್ತೆ? ಇಂಥ ಒಂದು ಕ್ರಾಂತಿ ಭಾರತದಲ್ಲೂ ಶುರುವಾಗೋ ಲಕ್ಷಣ ಕಾಣಿಸ್ತಾ ಇದೆ. ಈಗ ವಿದೇಶಗಳಲ್ಲಿ, ಶ್ರೀಮಂತ ರಾಷ್ಟ್ರಗಳಲ್ಲಿ ಆಲ್ರೆಡಿ ಇದೆ, ನಮ್ಮಲ್ಲೂ ಕೂಡ ಈಗ ಅತಿ ಶೀಘ್ರದಲ್ಲಿ ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಇದು ಶುರುವಾಗ್ತಾ ಇದೆ. ಭಾರತದ ಬಿಸ್ನೆಸ್ ಕ್ಯಾಪಿಟಲ್ ಮಹಾರಾಷ್ಟ್ರ ಈಗ ರಿಯಲ್ ಎಸ್ಟೇಟ್, ಬ್ಲಾಕ್ ಚೈನ್ ಮತ್ತು ಪ್ರಾಪರ್ಟಿ ಟೋಕನೈಸೇಷನ್ ಅನ್ನೋ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಯನ್ನೇ ಚೇಂಜ್ ಮಾಡುವಂಥ ಸಿಸ್ಟಮ್ ಅನ್ನ ಜಾರಿ ತರೋಕೆ ಹೆಜ್ಜೆ ಇಟ್ಟಿದೆ. ದುಬೈ, ಸಿಂಗಪೂರ್ನಲ್ಲಿದ್ದ ಸಿಸ್ಟಮ್ ಅನ್ನ ಭಾರತಕ್ಕೂ ತರೋ ಪ್ರಯತ್ನ. ಹಾಗಿದ್ರೆ ಏನಿದು ಬ್ಲಾಕ್ ಚೈನ್ ಟೆಕ್ನಾಲಜಿ ರಿಯಲ್ ಎಸ್ಟೇಟ್ನಲ್ಲಿ? ಇದರಿಂದ ಪ್ರಾಪರ್ಟಿ ಸೆಕ್ಟರ್ನಲ್ಲಿ ಏನು ಬದಲಾವಣೆ ಆಗುತ್ತೆ, ಏನು ಬೂಮ್ ಆಗುತ್ತೆ, ಯಾರಿಗೆ ಪೆಟ್ಟು, ಯಾರಿಗೆ ಲಾಭ, ಕ್ಯಾಶ್ ಅರ್ಧ ಕ್ಯಾಶಲ್ಲಿ ಕೊಡಿ, ಬ್ಲ್ಯಾಕ್ ಮಾರ್ಕೆಟ್ ಅದಕ್ಕೆ ಯಾವ ರೀತಿ ಪೆಟ್ಟು ಬೀಳ್ಬೋದು, ಎಲ್ಲವನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೆ ಬ್ಲಾಕ್ ಚೈನ್ ತರೋಕೆ ಹೊಸ ಕಾನೂನನ್ನ ಡ್ರಾಫ್ಟ್ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ. ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇದನ್ನು ಅನೌನ್ಸ್ ಮಾಡಿದ್ದಾರೆ. ಈ ಹೊಸ ಕಾನೂನು ಮೂಲಕ ಪ್ರಾಪರ್ಟಿಗಳನ್ನ ಟೋಕನೈಸ್ ಮಾಡೋಕೆ ಹೊರಟಿದ್ದಾರೆ. ಹಾಗಿದ್ರೆ ಏನಿದು ಟೋಕನೈಸೇಷನ್? ಇದು ಅರ್ಥ ಆಗಬೇಕಂದ್ರೆ ನಾವು ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ಅರ್ಥ ಮಾಡ್ಕೋಬೇಕು ಸ್ವಲ್ಪ. ಆದ್ರೆ ಇದೆಲ್ಲಕ್ಕಿಂತ ಮುಂಚೆ ಈಗಿನ ನಮ್ಮ ರಿಯಲ್ ಎಸ್ಟೇಟ್ ಸಿಸ್ಟಮ್ ಹೇಗಿದೆ ಅಂತ ಕೂಡ ನೋಡಬೇಕು. ಇವತ್ತು ನೀವು ಒಂದು ಸೈಟ್ ಅಥವಾ ಮನೆ ತಗೋಬೇಕು ಅಂದ್ರೆ ಏನಾಗುತ್ತೆ? ಬ್ರೋಕರ್, ಲಾಯರ್, ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಂತ ತಿಂಗಳುಗಟ್ಟಲೆ ಅಲಿಬೇಕು, ಲಕ್ಷಾಂತರ ರೂಪಾಯಿ ಲಂಚ, ಕಮಿಷನ್ ಸುರಿಬೇಕು. ಎಲ್ಲ ಆದ್ಮೇಲೆ ಆ ಸೈಟ್ ಪೇಪರ್ ಒರಿಜಿನಲ್ ಹೌದೋ ಅಲ್ವೋ ಅನ್ನೋ ಟೆನ್ಷನ್. ಒಂದೇ ಸೈಟ್ ಅನ್ನ ಮೂವರಿಗೆ ಮಾರೋ ಡಬಲ್ ರಿಜಿಸ್ಟ್ರೇಷನ್ ಮೋಸ, ಅಥವಾ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಖಾತಾ ಹೆಸರನ್ನೇ ಬದಲಾಯಿಸಿಬಿಡ್ತಾರೆ. ಓಹೋ, ಈ ರಿಜಿಸ್ಟ್ರೇಷನ್ ಆಫೀಸ್ಗಳಲ್ಲಿರೋ ಭ್ರಷ್ಟಾಚಾರ ಇದೆಯಲ್ಲ, ಭ್ರಷ್ಟ ಕರಾಳ ಕೂಪ. ಆದ್ರೆ ಬ್ಲಾಕ್ ಚೈನ್ ಸಿಸ್ಟಮ್ ಬಂದ್ರೆ ಕಳ್ಳಾಟಗಳಿಗೆ ಶಾಶ್ವತ ಬ್ರೇಕ್ ಬೀಳುತ್ತೆ. ಬ್ಲಾಕ್ ಚೈನ್ ಅಂದ್ರೆ ಅದೊಂದು ಹ್ಯಾಕ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದ, ತಿದ್ದಲಿಕ್ಕೆ ಸಾಧ್ಯವೇ ಇಲ್ಲದ ವರ್ಚುವಲ್ ಲೆಡ್ಜರ್. ಈಗ ನಿಮ್ಮ ಸೈಟ್ನ ಪೇಪರ್ ರಿಜಿಸ್ಟ್ರಾರ್ ಆಫೀಸ್ನ ಯಾವುದೊಂದು ಹಳೆ ಕಪಾಟಲ್ಲಿ ಇರುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲಿ ಕೀ ಇದ್ದವರು ಹೋಗಿ ಒಂದೇ ಕೀ ಬೇಕಾಗಿರೋದು, ಯಾರು ಬೇಕಾದರೂ ಮೋಸ ಮಾಡಿ ತಿದ್ದುಬಿಟ್ಟು ಇಟ್ಟು ಬರ್ಬೋದು. ಆದರೆ ಬ್ಲಾಕ್ ಚೈನ್ನಲ್ಲಿ ನಿಮ್ಮ ಆಸ್ತಿಯ ರೆಕಾರ್ಡ್ ಕೇವಲ ಒಂದು ಆಫೀಸ್ನಲ್ಲಿ ಇರೋದಿಲ್ಲ, ಬದಲಿಗೆ ಜಗತ್ತಿನ ಸಾವಿರಾರು ಕಂಪ್ಯೂಟರ್ಗಳಲ್ಲಿ, ಅಂದರೆ ನೋಡ್ಸಲ್ಲಿ ಒಂದೇ ಟೈಮ್ಗೆ ಸೇವ್ ಆಗುತ್ತೆ. ಒಮ್ಮೆ ಡೇಟಾ ಸೇವ್ ಆದಮೇಲೆ ಆ ಬ್ಲಾಕ್ಗೆ ಯಾವ ಟೈಮ್ಗೆ ಟ್ರಾನ್ಸಾಕ್ಷನ್ ಆಯಿತು, ಏನಾಯಿತು ಅಂತ ಟೈಮ್ ಸ್ಟ್ಯಾಂಪ್ ಹಾಕಿ ಹಿಂದಿನ ಬ್ಲಾಕ್ಗೆ ಚೈನ್ ಮೂಲಕ ಲಾಕ್ ಮಾಡ್ತಾರೆ. ಅದಕ್ಕೆ ಇದನ್ನ ಬ್ಲಾಕ್ ಚೈನ್ ಅಂತ ಕರೆಯೋದು. ನಿಮಗೆ ಅನಿಸ್ಬೋದು, ನಮ್ಮಲ್ಲಿ ಈಗ ಆಲ್ರೆಡಿ ಡಿಜಿಟಲ್ ಈ ಖಾತಾ ಇದೆಯಲ್ಲ, ಇದು ಡಿಜಿಟಲ್ಲೇ ಅಲ್ವಾ ಅಂತ. ನಮ್ಮ ಈ ಖಾತಾ ಕೇವಲ ಒಂದು ಆಸ್ತಿಯ ಡಿಜಿಟಲ್ ಡಾಕ್ಯುಮೆಂಟ್ ಅಷ್ಟೇ. ಇದನ್ನ ಕಾರ್ಪೊರೇಷನ್ ಸರ್ವರ್ ಕಂಟ್ರೋಲ್ ಮಾಡುತ್ತೆ, ಲಿಗಾಲಿಟಿಯನ್ನ ಪ್ರೂವ್ ಮಾಡುತ್ತೆ. ಆದರೆ ಬ್ಲಾಕ್ ಚೈನ್ ಅನ್ನೋದು ಯಾರಿಗೂ ತಿದ್ದಲಾಗದ ಡಿಸೆಂಟ್ರಲೈಸ್ಡ್ ಸಿಸ್ಟಮ್. ಇಲ್ಲಿ ಪ್ರತಿ ಟ್ರಾನ್ಸಾಕ್ಷನ್ ಕೂಡ ರೆಕಾರ್ಡ್ ಆಗಿರುತ್ತೆ. ಇಲ್ಲಿ ಈ ವರ್ಚುವಲ್ ಲೆಡ್ಜರ್ ಅನ್ನ ಯಾವುದೇ ಬ್ಯಾಂಕ್, ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಥವಾ ಒಂದೇ ಒಂದು ಕಂಪನಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಈ ಡೇಟಾ ನೆಟ್ವರ್ಕ್ ನಲ್ಲಿರೋ ಎಲ್ಲರ ಹತ್ತಿರವೂ ಇರುತ್ತೆ, ಕೇವಲ ಕಾರ್ಪೊರೇಷನ್ ಸರ್ವರ್ ಅಲ್ಲಿ ಮಾತ್ರ ಇರಲ್ಲ. ಹಾಗಾಗಿ ಬ್ಲಾಕ್ ಚೈನ್ ಸಿಸ್ಟಮ್ ನಲ್ಲಿ ಫ್ರಾಡ್ ಮಾಡೋದು ನಿಯರ್ ಇಂಪಾಸಿಬಲ್. ಇಲ್ಲಿರೋ ಮತ್ತೊಂದು ದೊಡ್ಡ ವಿಚಾರ ಏನು ಅಂದ್ರೆ ಪ್ರಾಪರ್ಟಿ ಟೋಕನೈಸೇಷನ್. ಇವತ್ತು ನೀವು ರಿಲಯನ್ಸ್ ಅಥವಾ ಟಾಟಾ ಕಂಪನಿಯನ್ನ ಇಡಿಯಾಗಿ ಕೊಂಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಲ್ವಾ? ಅಷ್ಟು ದುಡ್ಡಿದ್ರೆ ಕೊಂಡ್ಕೋಬಹುದು. ದುಡ್ಡಿಲ್ಲ ಅಂತ ಹೇಳಿದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ? ಒಂದು ಸಣ್ಣ ಶೇರನ್ನ ಕೂಡ ₹500, ₹100, ₹1000, ₹2000, ₹3000 ಕೊಟ್ಟು ಕೊಂಡ್ಕೋಬಹುದು. ಆ ದೊಡ್ಡ ಕಂಪನಿಯ ಸಣ್ಣ ಭಾಗಕ್ಕೆ ಓನರ್ ಆಗ್ಬೋದಲ್ವಾ? ಕಂಪನಿಗೆ ಲಾಭ ಆದ್ರೆ ನಿಮ್ಮ ಪಾಲಿಗೆ ತಕ್ಕಂತೆ ನಿಮಗೂ ಡಿವಿಡೆಂಡ್ ಬರ್ಬೋದು, ಅಥವಾ ಮಾರ್ಕೆಟ್ ಅಲ್ಲಿ ಪ್ರೈಸ್ ಅಪ್ರಿಷಿಯೇಟ್ ಆದಾಗ ಅದನ್ನ ಮಾರಿ ಲಾಭ ಮಾಡ್ಕೋಬಹುದು. ಎಕ್ಸಾಕ್ಟ್ ಆಗಿ ಇದೇ ಲಾಜಿಕ್ ಅನ್ನ ರಿಯಲ್ ಎಸ್ಟೇಟ್ಗೂ ತರಲಾಗ್ತಿದೆ. ಉದಾಹರಣೆಗೆ, ಬೆಂಗಳೂರಲ್ಲಿ ₹5 ಕೋಟಿ ಬೆಲೆಯ ಒಂದು ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ ಇದೆ ಅಂತ ಇಟ್ಕೊಳ್ಳಿ. ಒಬ್ಬ ಸಾಮಾನ್ಯ ವ್ಯಕ್ತಿ ಅದನ್ನ ಖರೀದಿಸೋಕೆ ತುಂಬಾ ದುಡ್ಡು ಬೇಕು, ಅಷ್ಟು ದುಡ್ಡಿರಲ್ಲ. ಆದರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೂಲಕ ಆ 5 ಕೋಟಿಯ ಬಿಲ್ಡಿಂಗ್ ಅನ್ನ 1 ಲಕ್ಷ, 10 ಲಕ್ಷದ ಟೋಕನ್ಗಳನ್ನಾಗಿ ತುಂಡು ಮಾಡಲಾಗುತ್ತೆ. ಪ್ರಾಪರ್ಟಿಯನ್ನ ಶೇರ್ ತರ ಡಿವೈಡ್ ಮಾಡೋದು, ಇದನ್ನ ಫ್ರಾಕ್ಷನಲ್ ಓನರ್ಶಿಪ್ ಅಂತ ಕರೀತಾರೆ. ನೀವು ಕೇವಲ ₹10,000 ಕೊಟ್ಟು ಆ ಬಿಲ್ಡಿಂಗ್ ನ 1-2 ಟೋಕನ್ ಖರೀದಿ ಮಾಡಿದ್ರೆ ನೀವು ಕೂಡ ₹5 ಕೋಟಿ ಬೆಲೆ ಬಾಳೋ ಬಿಲ್ಡಿಂಗ್ ನ ಒಂದು ಸಣ್ಣ ಭಾಗದ ಲೀಗಲ್ ಓನರ್ ಆಗಬಹುದು. ಮುಂದೆ ಆ ಬಿಲ್ಡಿಂಗ್ ನಿಂದ ಲಕ್ಷ ರೂಪಾಯಿ ಬಾಡಿಗೆ ಬಂದಾಗ ಆ ಶೇರ್ಗೆ ತಕ್ಕಂತೆ ನಿಮಗೂ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ ಆಟೋಮ್ಯಾಟಿಕಲಿ ಹಣ ಬರುತ್ತೆ. ಬಿಲ್ಡಿಂಗ್ನ ವ್ಯಾಲ್ಯೂ, ಆ ಲ್ಯಾಂಡ್ನ ವ್ಯಾಲ್ಯೂ ಹೆಚ್ಚಾದಾಗ ನಿಮ್ಮ ಟೋಕನ್ ಬೆಲೆನೂ ಹೆಚ್ಚಾಗುತ್ತೆ. ಅಂದರೆ ರಿಯಲ್ ಎಸ್ಟೇಟ್ನಲ್ಲಿ ಇನ್ವೆಸ್ಟ್ ಮಾಡೋದು ಶೇರ್ ಮಾರ್ಕೆಟ್ನಲ್ಲಿ ಶೇರ್ ತಗೊಂಡಷ್ಟೇ ಈಸಿ ಆಗುತ್ತೆ. ಇದು ನೀವು ಕೇಳ್ಬೋದು, ಆಲ್ರೆಡಿ ಇದೆಯಲ್ಲ ರಿಯಲ್ ಎಸ್ಟೇಟ್ನ ರೀಟ್ಸ್ ಇದಾವಲ್ಲ, ರೀಟ್ಸ್ ಕೂಡ ಹಿಂಗೆ ಅಲ್ವಾ ಅಂತ. ಸಿಮಿಲರೇ, ಆದರೆ ರೀಟ್ಸ್ ಬ್ಲಾಕ್ ಚೈನ್ ಅಲ್ಲ, ಅದು
ಸೇಮ್ ಇದೇ ರೀತಿ ಸಣ್ಣ ಸಣ್ಣ ಫ್ರಾಕ್ಷನಲ್ ಓನರ್ಶಿಪ್ಪೇ ಡಿಮ್ಯಾಟ್ ಅಕೌಂಟ್ಗಳ ಮೂಲಕ ಬೈ ಮಾಡ್ಬೋದು ರೀಟ್ಸಲ್ಲಿ ನಾವಲ್ವಾ. ಆದರೆ ಇದರಲ್ಲಿ ಆ ಬೆನಿಫಿಟ್ ಜೊತೆಗೆ ಬ್ಲಾಕ್ ಚೈನಲ್ಲಿ ಹಾಕೋದ್ರಿಂದ ಇನ್ನೂ ಒಂದಷ್ಟು ಬೇರೆ ಬೆನಿಫಿಟ್ಸ್ ಕೂಡ ಇದಾವೆ. ಅದೇನು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇವೆ. ದುಬೈ ಟು ಮುಂಬೈ ಎಲ್ಲೆಲ್ಲ ಈ ಸಿಸ್ಟಮ್ ಇದೆ ಸ್ನೇಹಿತರೆ? UAE ದುಬೈ, ಸಿಂಗಪೂರ್, ಸ್ವಿಟ್ಜರ್ಲ್ಯಾಂಡ್ ಮತ್ತು ಅಮೆರಿಕದಂಥ ರಾಷ್ಟ್ರಗಳಲ್ಲಿ ಆಲ್ರೆಡಿ ಇದು ಜಾರಿಯಲ್ಲಿದೆ. ದುಬೈ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಸೆಂಟರ್ನಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಡಿಜಿಟಲ್ ಆಗಿನೇ ಪ್ರಾಪರ್ಟಿ ಖರೀದಿ ಮಾಡ್ತಾರೆ. ಅಲ್ಲಿ ಪ್ರಾಪರ್ಟಿ ಖರೀದಿ, ಲೋನ್ ಅಪ್ರೂವಲ್ ಮತ್ತು ಬಾಡಿಗೆ ಕಲೆಕ್ಷನ್ ಎಲ್ಲವೂ ಇದರ ಮೂಲಕವೇ ನಡೀತಾ ಇದೆ. ಎಲ್ಲವೂ ಸ್ಮಾರ್ಟ್ ಕಾಂಟ್ರಾಕ್ಟ್ ಮೂಲಕ ಆಟೋಮ್ಯಾಟಿಕ್ ಆಗಿದೆ. ಇಲ್ಲಿ ಆನ್ಲೈನ್ನಲ್ಲೇ ನಮ್ಮ ಜಾಗ ಎಷ್ಟಿದೆ, ಹೇಗಿದೆ ಎಲ್ಲವನ್ನ ನೋಡ್ಬೋದು. ಯಾವ ರೇಂಜಿಗೆ ಅಂದರೆ ನೀವು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಆನ್ಲೈನ್ನಲ್ಲೇ ದುಬೈನ ಪ್ರಾಪರ್ಟಿ ಮ್ಯಾಪನ್ನು 3Dಯಲ್ಲಿ ಚೆಕ್ ಮಾಡ್ಬೋದು. ಅಂದರೆ ಯಾವ ಬಿಲ್ಡಿಂಗ್, ಎಷ್ಟನೇ ಫ್ಲೋರ್, ಅದರ ಓನರ್ ಯಾರು ಅನ್ನೋದನ್ನು ಆ್ಯಪ್ನಲ್ಲೇ ನೋಡಿ ಡಿಜಿಟಲ್ ಆಗಿ ಕೊಂಡುಕೊಳ್ಬೋದು. ಅಲ್ಲೇ ಪರ್ಚೇಸ್ ಮಾಡ್ಬೋದು. ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಶಾಪಿಂಗ್ ಮಾಡಿದ ಹಾಗೆ ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೋದು. ಹೀಗಾಗಿ ಯಾರದ್ದೋ ಸೈಟ್ ಮ್ಯಾಪ್ ತೋರಿಸಿ ಇನ್ಯಾರಿಗೋ ಮಾರಾಟ ಮಾಡೋ ದಗಲಬಾಜಿ ಕೆಲಸ ನಡೆಯೋಕ್ಕೆ ಚಾನ್ಸೇ ಇಲ್ಲ. ಮಾರ್ಕೆಟ್ಸ್ ಅನ್ನೋ ಸಂಸ್ಥೆ ರಿಪೋರ್ಟ್ ಪ್ರಕಾರ ಜಾಗತಿಕ ಬ್ಲಾಕ್ ಚೈನ್ ರಿಯಲ್ ಎಸ್ಟೇಟ್ ಮಾರುಕಟ್ಟೆ 2021ರಲ್ಲಿ ಅಂದರೆ 5 ವರ್ಷಗಳ ಹಿಂದೆ ಬರೀ $0.6 ಬಿಲಿಯನ್ ಇತ್ತು. ಅದು ಲಾಸ್ಟ್ 5 ಇಯರ್ಸಲ್ಲಿ 2026ರ ಕಡೆಗೆ $3.9 ಬಿಲಿಯನ್ ರೀಚ್ ಆಗ್ತಾ ಇದೆ. ಇದರ ಕಾಂಪೌಂಡ್ ಆನ್ಯುವಲ್ ಗ್ರೋತ್ ರೇಟ್ 64.8% ಇದೆ CAGR. ಅಂದರೆ ಇಡೀ ಜಗತ್ತಿನ ಇನ್ವೆಸ್ಟರ್ಸ್ ಈಗ ಪೇಪರ್ ಡಾಕ್ಯುಮೆಂಟ್ಗಳನ್ನು ಬಿಟ್ಟು ಡಿಜಿಟಲ್ ಟೋಕನ್ಗಳ ಕಡೆಗೆ ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ರಿಯಲ್ ಎಸ್ಟೇಟ್ ಬರಲಿ ಅಂತ ಹೇಳಿ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಈಗ ಈ ಟ್ರೆಂಡನ್ನು ಭಾರತದ ವಾಣಿಜ್ಯ ನಗರಿ ಮುಂಬೈ ಹೊಂದಿರೋ ಮಹಾರಾಷ್ಟ್ರ ಕ್ಯಾಚ್ ಮಾಡೋಕೆ ಹೊರಟಿದೆ. ಬ್ಲ್ಯಾಕ್ ಮಾರ್ಕೆಟ್ಗೆ ಬ್ರೇಕ್. ನಮ್ಮ ದೇಶದ ರಿಯಲ್ ಎಸ್ಟೇಟ್ನ ದೊಡ್ಡ ಬ್ಲ್ಯಾಕ್ ಮಾರ್ಕೆಟ್ಗೆ ಬ್ರೇಕ್ ಬೀಳ್ಬೋದು ಇದರಿಂದ. ಯಾಕಂದರೆ ಬ್ಲಾಕ್ ಚೈನ್ ಅನ್ನೋದು ಒಂದು ಪರ್ಮನೆಂಟ್ ಇಮ್ಯೂಟಬಲ್ ಲೆಡ್ಜರ್, ಅಂದರೆ ಆಗಲೇ ಹೇಳಿದ ಹಾಗೆ ಡಿಜಿಟಲ್ ಲೆಡ್ಜರ್. ಈ ಒಮ್ಮೆ ಡೇಟಾ ಎಂಟ್ರಿ ಆದರೆ ಅದನ್ನು ಡಿಲೀಟ್ ಮಾಡೋಕೆ, ತಿದ್ದೋಕೆ ಆಗಲ್ಲ. ಇದೊಂಥರ ಕ್ರಿಪ್ಟೋ ಹೇಗೆ ಫಂಕ್ಷನ್ ಮಾಡುತ್ತೆ ಹಾಗೆ ಫಂಕ್ಷನ್ ಆಗುತ್ತೆ. ಇದು ಹ್ಯಾಕು ಮಾಡೋಕ್ಕಾಗಲ್ಲ. ಭಾರತದ ರಿಯಲ್ ಎಸ್ಟೇಟ್ನಲ್ಲಿ ಈಗ ನಡೀತಾ ಇರೋ ಅತಿ ದೊಡ್ಡ ಬ್ಲ್ಯಾಕ್ ಮಾರ್ಕೆಟ್ ದಂಧೆಗಳಿಗೆ ಇದರಿಂದ ಕಡಿವಾಣ ಬೀಳ್ಬೋದು. ಮೊದಲನೇದು ಕ್ಯಾಶ್ ಕಾಂಪೊನೆಂಟ್, ಕ್ಯಾಶ್ ವ್ಯವಹಾರ. ಸದ್ಯ ಭಾರತದಲ್ಲಿ ಒಂದು ಪ್ರಾಪರ್ಟಿ ಮಾರಾಟ ಆದರೆ ಅದರ ಒಟ್ಟು ಬೆಲೆಯ 40-60% ಹಣವನ್ನು ಕ್ಯಾಶ್ ರೂಪದಲ್ಲಿ ಕೇಳ್ತಾರೆ. ವೈಟ್ ಮನಿ ಕೇವಲ ಡಾಕ್ಯುಮೆಂಟಿಗೆ ಮಾತ್ರ ಸೀಮಿತ, ರಿಜಿಸ್ಟ್ರೇಷನ್ಗೆ ಸ್ವಲ್ಪ ಕೊಡ್ತಾರಷ್ಟೇ. ನಮ್ಮ ಲಾ ಪ್ರಕಾರ ಅಡ್ವಾನ್ಸ್ ಕೊಡುವಾಗ 20,000 ಮತ್ತು ಪ್ರಾಪರ್ಟಿ ಸೇಲ್ ಮಾಡಿದಾಗ 2 ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತವನ್ನು ಕ್ಯಾಶ್ ಮೂಲಕ ಪೇ ಮಾಡೋ ಹಾಗಿಲ್ಲ ಆ್ಯಕ್ಚುಲಿ. ಆದರೆ ಹೆಚ್ಚಿನ ಕಡೆ 1 ಕೋಟಿ ಪ್ರಾಪರ್ಟಿ ಇದ್ರೆ 50-60 ಲಕ್ಷ ಕೊಡಿ, ಉಳಿದಿದ್ದೆಲ್ಲ ಕ್ಯಾಶಲ್ಲಿ ಕೊಡಿ. ಈ ರೀತಿ ನಡೀತಾ ಇದೆ ಅಲ್ವಾ. ಎರಡನೇದು ಟ್ಯಾಕ್ಸ್ ಎವೇಷನ್. ಸರ್ಕಾರಕ್ಕೆ ಕಟ್ಟಬೇಕಾದ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಮತ್ತು ಸ್ಟ್ಯಾಂಪ್ ಡ್ಯೂಟಿಯನ್ನು ಉಳಿಸೋಕು ಪ್ರಾಪರ್ಟಿ ವ್ಯಾಲ್ಯೂವನ್ನು ಅಂಡರ್ ರಿಪೋರ್ಟ್ ಮಾಡಿ ಕಮ್ಮಿ ತೋರಿಸ್ಬಿಟ್ಟು ಕಮ್ಮಿಗೆ ರಿಜಿಸ್ಟರ್ ಮಾಡಿ ಉಳಿದಿದ್ದನ್ನು ಕ್ಯಾಶಲ್ಲಿ ವ್ಯವಹಾರ ಮುಗಿಸ್ಕೊಂತಾರೆ. ಮೂರನೇದು ಬೇನಾಮಿ ಪ್ರಾಪರ್ಟೀಸ್. ಭ್ರಷ್ಟ ರಾಜಕಾರಣಿಗಳು, ಉದ್ಯಮಿಗಳು ಮತ್ತು ಅಧಿಕಾರಿಗಳು ತಮ್ಮ ಅಕ್ರಮ ಸಂಪತ್ತನ್ನು ಯಾರ್ಯಾರ ಹೆಸರಲ್ಲೋ ಬೇನಾಮಿ ಮಾಡಿ ಇಟ್ಟುಬಿಡ್ತಾರೆ. ಆದರೆ ಬ್ಲಾಕ್ ಚೈನ್ ಬಂದರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್, ಪ್ರತಿಯೊಂದು ರೂಪಾಯಿ ಕೂಡ ಡಿಜಿಟಲಿ ಟ್ರ್ಯಾಕ್ ಆಗುತ್ತೆ. ಕ್ಯಾಶ್ ಕಾಂಪೊನೆಂಟ್ನ ರಿಮೂವ್ ಮಾಡ್ಬೋದು ನಾವು. ಪ್ರಾಪರ್ಟಿಯ ಹಿಂದಿನ 10 ಓನರ್ಗಳ ಹಿಸ್ಟ್ರಿ ಕೂಡ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಯಾವತ್ತೂ ಚೇಂಜ್ ಮಾಡೋಕ್ಕಾಗಲ್ಲ. ಈ ಕಪ್ಪು ಹಣದ ದಂಧೆ, ನಕಲಿ ರಿಜಿಸ್ಟ್ರೇಷನ್ ಎಲ್ಲವೂ ನಿಂತು ಹೋಗ್ಬೋದು. ಹೀಗಾಗಿ ಇಡೀ ಭಾರತದ ರಿಯಲ್ ಎಸ್ಟೇಟ್ ವ್ಯವಸ್ಥೆಯಲ್ಲಿ ತೀವ್ರ ಸಂಚಲನಕ್ಕೆ ಕಾರಣ ಆಗಿದೆ ಮಹಾರಾಷ್ಟ್ರದ ಹೆಜ್ಜೆ. ಇದರ ಪರಿಣಾಮ ಎಷ್ಟೊಂದು ಕ್ಲೀನ್ ಆಗಿಬಿಟ್ರೆ ಇನ್ವೆಸ್ಟ್ಮೆಂಟ್ ಸೆಂಟಿಮೆಂಟ್ ಕೂಡ ಇಂಪ್ರೂವ್ ಆಗುತ್ತೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಹೇಳೋರು ಕೇಳೋರು ಇಲ್ಲ. ರೇರಾ ಬಂದಿದೆ ಕರೆಕ್ಟ್, ಸ್ವಲ್ಪ ಇಂಪ್ರೂವ್ ಆಗಿದೆ ಸಿಚುವೇಶನ್. ಆದರೆ ಸೆಬಿ ಥರ ಸ್ಟಾಕ್ ಮಾರ್ಕೆಟನ್ನು ಕಂಟ್ರೋಲ್ ಮಾಡೋಕ್ಕೆ, RBI ಥರ ಬ್ಯಾಂಕ್ಗಳನ್ನು ಕಂಟ್ರೋಲ್ ಮಾಡೋಕ್ಕೆ, IRDI ಥರ ಇನ್ಶೂರೆನ್ಸ್ ಸೆಕ್ಟರ್ನ ರೆಗ್ಯುಲೇಟ್ ಮಾಡೋಕ್ಕೆ ಅಷ್ಟೆಲ್ಲ ಕ್ಲೀನ್ ಇಲ್ಲ ಇಲ್ಲಿ ರಿಯಲ್ ಎಸ್ಟೇಟ್ ಸೆಕ್ಟರ್. ಹಾಗಾಗಿ ಹೂಡಿಕೆದಾರರು ಸ್ವಲ್ಪ ಹೆದರ್ತಾರೆ ಹೂಡಿಕೆ ಮಾಡೋದಕ್ಕೆ. ನಮ್ಮವರು ಏನೋ ಪರವಾಗಿಲ್ಲ, ಇವ್ರಿಗೆ ಅಭ್ಯಾಸ ಆಗಿ ಹೋಗಿದೆ, ಅರ್ಧ ವೈಟಲ್ಲಿ ಕೊಟ್ಟು ಅರ್ಧ ಕ್ಯಾಶಲ್ಲಿ ಕೊಟ್ಟು ಏನೋ ಅಡ್ಜಸ್ಟ್ ಆಗ್ತಾರೆ ಅಂತ ಅಂದ್ಕೊಂಡ್ರು ಕೂಡ ವಿದೇಶಿ ಇನ್ವೆಸ್ಟರ್ಸ್ ಅವರು ಕ್ಲೀನ್ ನೋಡ್ತಾರೆ, ಕ್ಲೀನ್ ಇದೆಯಾ ಅಂತ ನೋಡ್ತಾರೆ ಹೂಡಿಕೆ ಮಾಡೋಕ್ಕಿಂತ ಮುಂಚೆ. ಅವರಿಗೆ ಈ ರೀತಿ ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಸಿಗುತ್ತೆ ಅಂದರೆ ಭಾರತಕ್ಕೆ ಬಂದವರು ರಿಯಲ್ ಎಸ್ಟೇಟ್ನಲ್ಲೂ ಜಾಸ್ತಿ ದುಡ್ಡು ಹಾಕೋಕ್ಕೆ ಮುಂದಾಗ್ಬೋದು. ಕರ್ನಾಟಕದ ಬೆಂಗಳೂರು, ದಿಲ್ಲಿ, ತಮಿಳುನಾಡಿನ ಚೆನ್ನೈ ಎಲ್ಲ ಕಡೆ ಮುಂದಿನ ದಿನಗಳಲ್ಲಿ ಇಂಥ ಸಿಸ್ಟಮ್ ಬಂದರೆ ಇನ್ನಷ್ಟು ಇದಕ್ಕೆ ಮೊಮೆಂಟಮ್ ಸಿಗುತ್ತೆ, ಟ್ರಾನ್ಸ್ಪರೆನ್ಸಿ ಬರುತ್ತೆ. ನಿಮ್ಗೆ ಗೊತ್ತಿರಲಿ, ಈಗ ಆಲ್ರೆಡಿ ನಮ್ಮ ಭಾರತದ ರಿಯಲ್ ಎಸ್ಟೇಟ್ ಸೆಕ್ಟರ್ ವ್ಯಾಲ್ಯೂ 55 ಲಕ್ಷ ಕೋಟಿಗೆ ರೀಚ್ ಆಗಿದೆ. ಇದನ್ನು ಬ್ಲಾಕ್ ಚೈನಿಗೆ ತಗೊಂಬಂದು 100% ಟ್ರಾನ್ಸ್ಪರೆಂಟ್ ಮಾಡಿದ್ರೆ ಇನ್ನಷ್ಟು FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂದು ಇನ್ನಷ್ಟು ಇದರ ವ್ಯಾಲ್ಯೂ ಏರಿಕೆ ಆಗಬಹುದು, ಎಲ್ಲರಿಗೂ ಒಳ್ಳೆಯದಾಗಬಹುದು, ಇದರಿಂದ ಹೂಡಿಕೆದಾರರಿಗೂ ಸೇರಿದ ಹಾಗೆ. ಇದೊಂದು ಗುಡ್ ಸಿಸ್ಟಮ್. ಬರೀ ಮಹಾರಾಷ್ಟ್ರ ಅಲ್ಲ, ಕರ್ನಾಟಕ ಸೇರಿ ಇಡೀ ದೇಶ ಇದನ್ನು ಜಾರಿಗೆ ತರಲಿ ಅಂತ ನಾವು ಕೂಡ ಬೇಗ ಇವರಿಗೆ ಒತ್ತಾಯ ಮಾಡೋಣ. ಈ ಬಗ್ಗೆ
ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋವನ್ನು ಇತರರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಇನ್ನು ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಕೇವಲ ಎಕ್ಸ್ಕ್ಲೂಸಿವ್ ಮೆಂಬರ್ ಓನ್ಲಿ ವಿಡಿಯೋಸ್ ಮಾತ್ರ ಅಲ್ಲ ಸ್ನೇಹಿತರೆ, ಹಲವಾರು ಸ್ಪೆಷಲ್ ರಿಪೋರ್ಟ್ಗಳ ಅರ್ಲಿ ಆಕ್ಸೆಸ್ ಅನ್ನ ಕೂಡ ನಾವು ಮೆಂಬರ್ಸ್ಗೆ ನೀಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಸಪೋರ್ಟ್, ಬೆಂಬಲ. ಮೊದಲು ನೀವು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ರೆಡಿ ಪಬ್ಲಿಷ್ ಆಗಿರೋ ಮೆಂಬರ್ ಓನ್ಲಿ ವೀಡಿಯೋಸನ್ನು ಚೆಕ್ ಮಾಡಿ ನೋಡ್ಬೋದು. ಅದರಲ್ಲಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಮಾತ್ರ ಅವೆಲ್ಲವೂ ನೀವು ಆಮೇಲೆ ಜಾಯ್ನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.